ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿದ ವಿಚಾರದಲ್ಲಿ ತನಿಖೆ ನಡೆಸ್ತಾ ಇರುವಂತಹ SIT ಮುಂದೆ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಈ ಒಂದು ವಿಚಾರ ನಿನ್ನೆ ದಿವಸ ಹೊರಗಡೆ ಬರ್ತಾ ಇರುವಂಥದ್ದು. ನಿನ್ನೆ ಈ ಒಂದು ವಿಚಾರದಲ್ಲಿ SIT ಪ್ರತಿಕ್ರಿಯೆ ಕೂಡ ಕೊಟ್ಟಿರುವಂಥದ್ದು. ಏನು, ನಮ್ಮ ತಾತ ಅವರ ಸಹಚರರೊಂದಿಗೆ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೇವೆ ಅಂತ ಹೋದವರು ಮತ್ತೆ ಬರಲೇ ಇಲ್ಲ, ನಾಪತ್ತೆ ಆಗಿದ್ದರು. ಮಾತ್ರವಲ್ಲ, ಅವರಲ್ಲಿ ಹೆಚ್ಚಾಗಿ ಚಿನ್ನ ಮತ್ತು ಅವರಿಗೆ ಆಸ್ತಿಗಳಿದ್ದವು. ಆದರೆ ಅವೆಲ್ಲ ಆಸ್ತಿಗಳು ಇವತ್ತು ಏನು ಆರೋಪಿಗಳು ಅಂತ ನಾವು ಇಲ್ಲಿ ನಾಮನಿರ್ದೇಶನ ಮಾಡಿದ್ದೇವೆ, ಅವರ ಹೆಸರಿನಲ್ಲಿದೆ ಎನ್ನುವಂತಹ ಗಂಭೀರ ಆರೋಪ ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ಪ್ರಕರಣವನ್ನು ನಾವು ತನಿಖೆ ಮಾಡ್ತೇವೆ ಅಂತ SIT ಹಿಂಬರ ಕೂಡ ಬರೆದು ಕೊಟ್ಟಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀವಿ. ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಈ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನಿರಂತರವಾಗಿ ನಿಮ್ಮ ಮುಂದೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಇದು 2008ರಲ್ಲಿ ಕಾಣೆಯಾದಂತಹ ಓರ್ವ ವ್ಯಕ್ತಿಯ ತಾತನ ಬಗ್ಗೆ ನೀಡಿರುವಂತಹ ದೂರು. ಅಂದರೆ ಧರ್ಮಸ್ಥಳಕ್ಕೆ ಅಂತ ಹೋಗಿ ಬರ್ತೇವೆ ಅಂತ ಅವರ ತಾತನನ್ನು ಕರ್ಕೊಂಡು ಹೋಗಿ ನಂತರ ತಾತ ಕಣ್ಮರೆ ಆಗಿದ್ದರು. ಈ ಒಂದು ವಿಚಾರದಲ್ಲಿ ಅವರನ್ನು ಪ್ರಶ್ನೆ ಅಂದರೆ ಯಾರು ಕರ್ಕೊಂಡು ಹೋಗಿದ್ರು ಅವರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಸಂಬದ್ಧವಾದಂಥ ಹೇಳಿಕೆ ಮತ್ತು ಅವರಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಎನ್ನುವಂತಹ ರೀತಿಯ ಉತ್ತರಗಳಾಗಿತ್ತು. ಆ ಒಂದು ಕುಟುಂಬ ನಂತರ ಮೌನ ಆಗಿತ್ತು. ಆದರೆ ಆ ಒಂದು ತಾತನ ಹೆಸರಿನಲ್ಲಿ ಆಸ್ತಿಗಳು, ಚಿನ್ನಾಭರಣಗಳು ಬ್ಯಾಂಕ್ನಲ್ಲಿ ಇದ್ದವು ಎನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಮಾತ್ರವಲ್ಲ, ಈ ಒಂದು ವಿಚಾರಗಳು ನಡೆದ ನಂತರ ಕೆಲವು ದಿವಸಗಳಲ್ಲಿ ಆ ಒಂದು ವ್ಯಕ್ತಿಯ ಮರಣಾನಂತರದ ಮರಣ ಸರ್ಟಿಫಿಕೇಟ್ ಕೂಡ ಅಕ್ರಮವಾಗಿ ರೆಡಿ ಮಾಡಿಸಿಕೊಂಡು ಆ ವ್ಯಕ್ತಿಯ ಹೆಸರಿನಲ್ಲಿದ್ದಂತಹ ಎಲ್ಲ ಆಭರಣಗಳಿರ್ಬೋದು ಅಥವಾ ಆಸ್ತಿಗಳನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡ ಘಟನೆ ಕೂಡ ನಡೆದಿರುವಂಥದ್ದು. ಈ ಒಂದು ವಿಚಾರದಲ್ಲಿ ದೂರು ದಾಖಲಾಗಿರುವಂಥದ್ದು. ಈ ಒಂದು ದೂರಿನ ಬಗ್ಗೆ ಯಾವ ರೀತಿಯಲ್ಲಿ ದೂರು ಕೊಟ್ಟಿದ್ದಾರೆ, ಅದಕ್ಕೆ ಯಾವ ರೀತಿಯಲ್ಲಿ SIT ಹಿಂಬರ ಕೊಟ್ಟಿದೆ ಎಲ್ಲವುದನ್ನು ಕಂಪ್ಲೀಟಾಗಿ ಇಲ್ಲಿ ಗಮನಿಸ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕು ಬೂದಿಹಾಳ ಗ್ರಾಮ ಶ್ರೀ ಬಸವಣ್ಣಿ ಬಸಪ್ಪ ಕಮತಗಿ ಬೂದಿಹಾಳ ಗ್ರಾಮದ ನಿವಾಸಿಯಾದ ಇವರು 2008 ವರ್ಷದಲ್ಲಿ ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆಗೆ ಹೋದವರು ವಾಪಸ್ಸು ಬಂದೇ ಇಲ್ಲ. ಸ್ನೇಹಿತರು ಬಂದರು, ಆದರೆ ಇವರು ಮಾತ್ರ ಇಲ್ಲಿಯವರೆಗೂ ಬರಲೇ ಇಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲೆ ಮಾಡಿಕೊಂಡಿಲ್ಲ. ಪೊಲೀಸ್ ಅಧಿಕಾರಿಗಳು ಮನೆಯ ಮಂದಿ ಸೇರಿಕೊಂಡು ಹುಡುಕಿಕೊಂಡು ಹೋದರೂ ಕೂಡ ಇಲ್ಲಿಯವರೆಗೆ ಸುಳಿವೇ ಸಿಗಲಿಲ್ಲ. ಕಾರಣ, ಅವರು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನೌಕರಿ ಮಾಡ್ತಾಯಿದ್ರು. ಹೀಗಾಗಿ ಬ್ಯಾಂಕಿನಲ್ಲಿ ಸಹ ಸಾಕಷ್ಟು ಹಣವನ್ನು ಹಾಗೂ ಬಂಗಾರವನ್ನು ಇಟ್ಟಿದ್ದರು. ಹಾಗೂ ತಮ್ಮ ಸ್ವಂತ ಊರಿನಿಂದ ಬಿಟ್ಟು ಬೇರೆ ಊರಲ್ಲಿ 2 ಎಕರೆ ಹೊಲ ಖರೀದಿ ಮಾಡಿದರು. ಮೋಸದಿಂದ ಆ ಹೊಲವನ್ನು ಮತ್ತು ಅವರು ಗಳಿಸಿರುವ ಹಣ ಬಂಗಾರವನ್ನು ತೆಗೆದುಕೊಳ್ಳಬೇಕೆಂದು ಪಿತೂರಿ ಮಾಡಿ ಧರ್ಮಸ್ಥಳಕ್ಕೆ ಹೋಗುತ್ತೇವೆ ಅಂತ ಹೇಳಿ ಕೊಲೆ ಮಾಡಿರೋದು ನಮಗೆ ಸ್ಪಷ್ಟವಾಗಿ ತಿಳಿದಿದೆ. ಆರೋಪಿಗಳು ಯಾರು ಅಂತ ಸಹ ಇಲ್ಲಿಯವರೆಗೆ ನಮಗೆ ಗೊತ್ತಿಲ್ಲ. ಇವರನ್ನು ಕರೆದುಕೊಂಡು ಹೋಗಿರುವ ಸ್ನೇಹಿತರು ವಾಪಸ್ಸು ಬಂದ ಮೇಲೆ ಅವರನ್ನು ವಿಚಾರಿಸಿದರೆ ಅವರು ಸಂಬಂಧ ಇಲ್ಲದವರ ಹಾಗೆ ನಮ್ಮ ಕುಟುಂಬಗಳಿಗೆ ಹೇಳಿದರು. ನಾವು ಸಹ ಎಷ್ಟು ವಿಚಾರಿಸಿದರೂ ಕೂಡ ಯಾವ ಸುಳಿವು ಸಹ ಸಿಗಲಿಲ್ಲ. ಆಮೇಲೆ ನಮ್ಮ ಕುಟುಂಬದವರು ಸುಮ್ಮನೆ ಆದರು. ನಂತರ ಕೆಲವು ತಿಂಗಳು ಕಳೆದ ಮೇಲೆ ನಮ್ಮ ಕುಟುಂಬದವರಿಗೆ ಗೊತ್ತಿಲ್ಲದೆ ಅವರ ಮರಣ ಪ್ರಮಾಣ ಪತ್ರ ತೆಗೆದು ಅವರ ಹೆಸರಲ್ಲಿದ್ದಂತಹ 2 ಎಕರೆ ಜಮೀನನ್ನು ಹಾಗೂ ಅವರ ಖಾತೆಯಲ್ಲಿರುವಂತಹ ಹಣ ಬಂಗಾರವನ್ನು ಕೆಲವು ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇವಾಗ ಆ ಹೊಲದ ಸರ್ವೆ ನಂಬರ್ ತೆಗೆಸಿ ನೋಡಿದರೆ ನಮ್ಮ ತಾತನ ಹೆಸರು ಬಿಟ್ಟು ಆರೋಪಿಗಳು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರ ಮೇಲೆ ನಮಗೆ ಸಂಶಯವಿದೆ. ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಇವರು ಮರಣ ಪ್ರಮಾಣ ಪತ್ರ ತೆಗೆಸಿದ್ದಾರೆ. ಅವರಿಗೆ ವಾರಸುದಾರರಾಗಿರುವ 3 ಜನ ಗಂಡು ಮಕ್ಕಳು ಮತ್ತು ಒಬ್ಬರು ಹೆಣ್ಣು ಮಗಳು ಇವರ ಸಹಿಗಳಿಲ್ಲದೆ ಜಮೀನನ್ನು ಖರೀದಿ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದರ ಸತ್ಯಾಸತ್ಯತೆ ತಿಳಿದು ನಮ್ಮ ತಾತನನ್ನು ಮತ್ತು ಅವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಅವರ ಆಸ್ತಿಯನ್ನಾದರೂ ಎಲ್ಲಿ ಹೂತಿದ್ದಾರೆ ತನಿಖೆ ಮಾಡಿ ನಮಗೆ ಕೊಡಬೇಕೆಂದು ಮನವಿ ಮಾಡ್ತೇವೆ ಅಂತ SITಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ನೋಡಿ, ಈ ಒಂದು ಮನವಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಧರ್ಮಸ್ಥಳ ಪ್ರಕರಣ ಹಿಂಬರಹವನ್ನು ಕೊಟ್ಟಿರುವಂಥದ್ದು. ನೀವು ನೀಡಿದ ದೂರಿನ ಅರ್ಜಿ SIT ಅಂದರೆ 50/2025 ರಂತೆ ಸ್ವೀಕರಿಸಿಕೊಂಡು ಪರಿಶೀಲಿಸಲಾಯಿತು. ವಿಶೇಷ ತನಿಖಾ ತಂಡವನ್ನು ಮಾನ್ಯ ಘನ ಕರ್ನಾಟಕ ಸರ್ಕಾರವು ಧರ್ಮಸ್ಥಳ ಪೊಲೀಸ್ ಠಾಣಾ BNSS 211A ಪ್ರಕರಣದ ತನಿಖೆಯ ಕುರಿತಾಗಿ ರಚಿಸಿರುತ್ತದೆ. ಈ ಪ್ರಕರಣದ ತನಿಖೆಯನ್ನು ನಿಯಮಾನುಸಾರ ಕೈಗೊಳ್ಳಲಾಗ್ತಾ ಇದ್ದು ಈ ಅರ್ಜಿಯಲ್ಲಿ ನಮೂದಿಸಿರುವಂತಹ ಅಂಶಗಳನ್ನು ತನಿಖೆಯ ಸಮಯದಲ್ಲಿ ಪರಿಶೀಲನೆ ಮಾಡಲಾಗುವುದು. ನೋಡಿ, ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ವ್ಯಕ್ತಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ. ಅವರ ತಾತನ ಸ್ನೇಹಿತರು ಯಾರು, ಈ ಸ್ನೇಹಿತರು ಎನ್ನುವ ಬಗ್ಗೆ ತನಿಖೆ ಮಾಡಬೇಕಾಗಿದೆ.
ಯಾರ ಹೆಸರಲ್ಲಿ ಅವರ ಭೂಮಿಯನ್ನು ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನು ಇವಾಗ ತನಿಖೆ ಮಾಡಬೇಕಾಗಿದೆ. ಇನ್ನು ಬ್ಯಾಂಕಲ್ಲಿ ಇವರ ಸೊತ್ತುಗಳು ಏನಾದರೂ ಇತ್ತ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ಏಕಾಕಿ ಅವರು ಒಂದು ದೂರು ಕೊಟ್ಟ ಸಂದರ್ಭದಲ್ಲಿ ಅದನ್ನು ಹೌದು ಮೇ ಬಿ ಇರ್ಬೋದು ಅಂತ ನಾವು ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂತ ಹೇಳಿದರೆ ಸುಜಾತ ಎನ್ನುವಂತಹ ಓರ್ವ ವೃದ್ಧೆ ತನ್ನ ಮಗಳು 2000ರಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಬಂದು ಎಲ್ರಿಗೂ ಒಂದು ರೀತಿಯಲ್ಲಿ ಗೂಟ ಇಟ್ಟು ಹೋದಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಸೊ ಇವೆಲ್ಲವನ್ನು ಗಮನಿಸಿಕೊಂಡು ಧರ್ಮಸ್ಥಳ ಪ್ರಕರಣದಲ್ಲಿ ಕೆಲವೊಂದು ವಿಚಾರಗಳು ಬೆಳವಣಿಗೆಗಳು ನಡೆದರೆ ಅದು ಹೆಚ್ಚಿನ ಒಂದು ಆಸಕ್ತಿಯಿಂದ ಕೇಳುವವರು ಹೆಚ್ಚಿಗೆ ಇರ್ತಾರೆ. ಆದರೆ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಗಮನಿಸಿ ಅವಲೋಕನ ಮಾಡಿ ತನಿಖೆ ಆದ ನಂತರವೇ ಈ ಒಂದು ವಿಚಾರದಲ್ಲಿ ಬೆಂಬಲ ಕೊಡುವಂತಹ ವ್ಯವಸ್ಥೆಯನ್ನು ಯಾವುದೇ ಹೋರಾಟಗಾರರಿದ್ದರೂ ಮಾಡಿದರೆ ಒಳಿತು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂತ ಕೇಳಿದರೆ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದರೆ ಈ ಸುಜಾತ ಭಟ್ ವಿಚಾರನೇ. ಸುಜಾತ ಭಟ್ ವಿಚಾರದಿಂದ ಎಷ್ಟೊಂದು ಡ್ಯಾಮೇಜ್ಗಳು ಈ ಒಂದು ಹೋರಾಟದಲ್ಲಿ ಸಂಭವಿಸಿದ್ವು. ಈ ಒಂದು ಪ್ರಕರಣವನ್ನೇ ಒಂದು ರೀತಿಯಲ್ಲಿ ಡೈವರ್ಟ್ ಮಾಡುವಷ್ಟರ ಹೊಟ್ಟಿಗೆ ಸ್ಯಾಟಲೈಟ್ ಮೀಡಿಯಾಗಳು ಈ ಒಂದು ವಿಚಾರವನ್ನು ಎತ್ತಿಕೊಂಡು ಒಂದು ರೀತಿಯಲ್ಲಿ ಸೌಜನ್ಯ ಹೋರಾಟಗಾರರ ಬುರುಡೆ ಗ್ಯಾಂಗ್ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ದು. ಸೊ ಅವೆಲ್ಲದಕ್ಕೂ ಇದೊಂದು ದಾಳ ಆಗದೇ ಇರಲಿ. ಸೊ ಇವೆಲ್ಲ ಪ್ರಕರಣಗಳು ಯಾವ ರೀತಿಯಲ್ಲಿ ತನಿಖೆ ಆಗುತ್ತೆ ನಂತರ ಈ ಒಂದು ವಿಚಾರದ ಬಗ್ಗೆ ಒಂದು ಹೆಜ್ಜೆ ಮುಂದಿಡುವುದು ಒಳಿತು. ಯಾಕಂದರೆ ಮೇ ಬಿ ನಡೆದಿರ್ಬೋದು, ಅದು ನಾವು ಆ ಒಂದು ವಿಚಾರದಲ್ಲಿ ತೀರ್ಮಾನ ಮಾಡಲಿಕ್ಕೆ ಅರ್ಹ ವ್ಯಕ್ತಿಗಳಲ್ಲ ಖಂಡಿತವಾಗಿಯೂ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.